ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆಲ್ ಐ ಕ್ಯಾನ್ ಗೈಡ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಗೆ ಈಗಾಗಲೇ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಈ ಯೋಜನೆಯಡಿಯಲ್ಲಿ ಉದ್ಯೋಗ ಹೊಂದಿರದ ಪದವಿ ಹಾಗೂ ಡಿಪ್ಲೊಮಾ ಪದವೀಧರರು ಪ್ರತಿ ತಿಂಗಳು ನಿರುದ್ಯೋಗ ಭತ್ಯೆಯನ್ನ ಪಡೆಯಬಹುದಾಗಿದೆ. ಹಾಗಾದರೆ ಯುವ ನಿಧಿ ಯೋಜನೆಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಅರ್ಜಿ ಸಲ್ಲಿಸಲಿಕ್ಕೆ ಇರಬೇಕಾದಂತಹ ಅರ್ಹತೆಗಳು ಯಾವುದು, ಹಾಗೆ ಇನ್ನು ಕೆಲವು ಜನರಿಗೆ ಬರ್ತಾ ಇರುವಂತಹ ಎರರ್ಸ್ ಗಳನ್ನ ಹೇಗೆ ರಿಸಾಲ್ವ್ ಮಾಡಬಹುದು ಅಂತ ಈ ವಿಡಿಯೋದ ಮುಖಾಂತರ ನೋಡೋಣ. ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ಸಂಪೂರ್ಣವಾಗಿ ನೋಡಿ. ಹಾಗೇನೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನ ಸಹಾಯದಿಂದ ಒಂದು ಬ್ರೌಸರ್ ಅನ್ನು ಓಪನ್ ಮಾಡಿಕೊಳ್ಳಿ. ಬ್ರೌಸರ್ ನಲ್ಲಿ ಸೇವಾ ಸಿಂಧು ಯುವ ನಿಧಿ ಅಂತ ಹೇಳಿ ಸರ್ಚ್ ಮಾಡಿ. ಆಗ ಮೊದಲ ಸರ್ಚ್ ರಿಸಲ್ಟ್ ಏನಿರುತ್ತೆ, ಅಪ್ಲೈ ಫಾರ್ ಸರ್ವಿಸ್ ಅಂತ ಸೇವಾ ಸಿಂಧು ಹೇಳೋ ಲಿಂಕ್ ಇದು. ಈ ಲಿಂಕ್ ಅನ್ನ ಓಪನ್ ಮಾಡ್ಕೊಳ್ಳಿ. ಲಿಂಕ್ ಅನ್ನ ಓಪನ್ ಮಾಡ್ಕೊಂಡಾಗ ಈ ರೀತಿಯಾಗಿ ಒಂದು ಲಾಗಿನ್ ಪೇಜ್ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನೀವು ನಿಮ್ಮ ಲಾಗಿನ್ ಐಡಿಯಲ್ಲಿ ನಿಮ್ಮ ಫೋನ್ ನಂಬರ್ ಅನ್ನ ಹಾಕಬೇಕು. ಅದಾದ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಯನ್ನ ಇಲ್ಲಿ ಎಂಟರ್ ಮಾಡಿ ಕೆಳಗೆ ಕಾಣಿಸ್ತಾ ಇರುವಂತಹ ಕ್ಯಾಪ್ಚಾವನ್ನ ಕೂಡ ಇಲ್ಲಿ ಹಾಕ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ನೀವೇನಾದ್ರೂ ಫಸ್ಟ್ ಟೈಮ್ ಯೂಸರ್ ಆಗಿದ್ದಲ್ಲಿ ರಿಜಿಸ್ಟರ್ ಹಿಯರ್ ಅಂತ ಕೆಳಗೆ ಏನು ಕಾಣಿಸ್ತಾ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ ಲಾಗಿನ್ ಅನ್ನ ಆಗಬೇಕಾಗತ್ತೆ. ಲಾಗಿನ್ ಆದ ನಂತರ ಸೇವಾ ಸಿಂಧುವಿನ ಪೋರ್ಟಲ್ ಈ ರೀತಿಯಾಗಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನೀವು ಯುವ ನಿಧಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು. ನೀವು ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮಗೆ ಈ ರೀತಿಯ ಒಂದು ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟ್ ಪೇಜ್ ಅನ್ನುವಂಥದ್ದು ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ಮೇಲ್ಗಡೆ ನೀವು ನೋಡಬಹುದು, ಟು ಚೆಕ್ ಅಕಾಡೆಮಿಕ್ ಡೀಟೇಲ್ಸ್ ಇನ್ ನ್ಯಾಡ್ ಪೋರ್ಟಲ್ ಪ್ಲೀಸ್ ಕ್ಲಿಕ್ ಹಿಯರ್ ಅಂತ. ಇದ್ರ ಮೇಲೆ ನೀವು ಫಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಹೊಸದಾಗಿ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ. ಇದು ನ್ಯಾಡ್ ಪೋರ್ಟಲ್ ಆಗಿರುತ್ತೆ. ನ್ಯಾಡ್ ಪೋರ್ಟಲ್ ಅಂದ್ರೆ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಅಂತ. ಸೊ ಇಲ್ಲಿ ನೀವು ಈ ಯೋಜನೆಗೆ ಬೇಕಾದಂತಹ ಅರ್ಹತೆಗಳನ್ನ ಹಾಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ನೋಡ್ಕೊಳ್ಬಹುದು. ಜೊತೆಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನುವಂಥದ್ದು ನ್ಯಾಡ್ ಪೋರ್ಟಲ್ ಅಲ್ಲಿ ಲಭ್ಯ ಇದೆಯಾ ಇಲ್ವಾ ಅನ್ನೋದು ಕೂಡ ಇಲ್ಲಿ ನೀವು ಪರಿಶೀಲಿಸಬಹುದಾಗಿದೆ. ಈ ಪೇಜ್ ನ ಸ್ಕ್ರೋಲ್ ಡೌನ್ ಮಾಡಿ, ಆಗ ನಿಮ್ಗೆ ಯೋಜನೆಯ ಅರ್ಹತೆಗಳು ಮತ್ತೆ ಮಾನದಂಡಗಳು ಕಾಣಲಿಕ್ಕೆ ಸಿಗುತ್ತೆ. ಈ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು 2023ನೇ ಇಸ್ವಿಯಲ್ಲಿ ಪದವಿಯನ್ನ ಹೊಂದಿರಬೇಕು. ಒಂದು ವೇಳೆ ನೀವು ಗ್ರಾಜುಯೇಷನ್ ಅನ್ನ 2022ನೇ ಇಸ್ವಿಯಲ್ಲಿ ಮುಗಿಸಿದ್ರು ಕೂಡ ನೀವು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹತೆಯನ್ನ ಹೊಂದಿರುವುದಿಲ್ಲ. ಅದೇ ರೀತಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಗ್ರಾಜುಯೇಷನ್ ಅನ್ನ ಮುಗಿಸಿ, ಅಂದ್ರೆ ನಿಮ್ಮ ರಿಸಲ್ಟ್ ಬಂದು ಕನಿಷ್ಠ 6 ತಿಂಗಳಾದ್ರೂ ಆಗಿರಬೇಕು. 6 ತಿಂಗಳಕ್ಕಿಂತ ನೀವು ಮುಂಚಿತವಾಗಿ ಈ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಹೊರಟಲ್ಲಿ ನಿಮ್ಗೆ ಎರರ್ ಮೆಸೇಜ್ ಅನ್ನುವಂಥದ್ದು ಕಾಣ್ಲಿಕ್ಕೆ ಸಿಗುತ್ತೆ. ಅದೇ ರೀತಿ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಕರ್ನಾಟಕದ ನಿವಾಸಿ ಆಗಿರಬೇಕು. ಒಂದು ವೇಳೆ ನೀವು ಹೊರ ರಾಜ್ಯದವರಾಗಿದ್ದಲ್ಲಿ ಕನಿಷ್ಠ 6 ವರ್ಷಗಳ ಕಾಲವಾದ್ರೂ ಕೂಡ ವಿದ್ಯಾಭ್ಯಾಸವನ್ನ ಕರ್ನಾಟಕದಲ್ಲಿ ನೀವು ಮುಗಿಸಿರ್ಬೇಕಾಗುತ್ತೆ. ಒಂದು ವೇಳೆ ನೀವು ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾ ಇದ್ರೆ, ಅಂದ್ರೆ ಪದವಿಯನ್ನ ಗ್ರಾಜುಯೇಷನ್ ಅನ್ನ ಮುಗಿಸಿ ಪೋಸ್ಟ್ ಗ್ರಾಜುಯೇಷನ್ ಅನ್ನ ಮಾಡ್ತಾ ಇದ್ರೆ ನೀವು ಈ ಯೋಜನೆಯ ಫಲಾನುಭವಿಗಳಾಗ್ಲಿಕ್ಕೆ ಮಾನ್ಯತೆಯನ್ನ ಹೊಂದಿರುವುದಿಲ್ಲ. ಅರ್ಜಿದಾರರು ಕಡ್ಡಾಯವಾಗಿ ಯಾವುದೇ ರೀತಿಯ ಖಾಸಗಿ ಅಥವಾ ಸರ್ಕಾರಿ ಉದ್ಯೋಗವನ್ನ ಹೊಂದಿರಬಾರದು. ಒಂದು ವೇಳೆ ನೀವೇನಾದ್ರೂ ಸ್ವಯಂ ಉದ್ಯೋಗ ಮಾಡ್ತಾ ಇದ್ದು ಅದಕ್ಕೆ ಸರ್ಕಾರದಿಂದ ಕೆಲವೊಂದು ಯೋಜನೆಗಳ ಮೂಲಕ ಹಣದಾನವನ್ನ ಪಡ್ಕೊಂಡಿದ್ದಲ್ಲಿ ನೀವು ಕೂಡ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹತೆಯನ್ನ ಹೊಂದಿರುವುದಿಲ್ಲ. ಸೊ ಈ ಮಾನದಂಡಗಳನ್ನ ಓದ್ಕೊಂಡ ನಂತರ ನೀವು ಸ್ಕ್ರಾಲ್ ಅಪ್ ಮಾಡಿ ನಿಮ್ಮ ದಾಖಲೆಗಳನ್ನ ನ್ಯಾಡ್ ಜಾಲತಾಣದಲ್ಲಿ ಪರಿಶೀಲಿಸಿ ಅಂತ ಏನ್ ಲಿಂಕ್ ಕಾಣಿಸ್ತಾ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಗೆ ಈ ರೀತಿಯಾಗಿ ಒಂದು ಚಿಕ್ಕ ಪಾಪ್ಅಪ್ ಕಾಣಿಸ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನೀವು ನಿಮ್ಮ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಅನ್ನ ಡ್ರಾಪ್ ಡೌನ್ ಮುಖಾಂತರ ಸೆಲೆಕ್ಷನ್ ಮಾಡ್ಕೊಳ್ಬಹುದು. ಅದೇ ರೀತಿ ಕೆಳಗಡೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಕೊಟ್ಟ ನಂತರ ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ ನ್ಯಾಡ್ ಜಾಲತಾಣದಲ್ಲಿ ಲಭ್ಯ ಇದೆ ಅಂತಾದಲ್ಲಿ ನೀವು ಈ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಮಾನ್ಯತೆಯನ್ನ ಹೊಂದಿರ್ತೀರಾ. ಒಂದು ವೇಳೆ ಯಾವುದೇ ರೆಕಾರ್ಡ್ಸ್ ಸಿಗ್ತಾ ಇಲ್ಲ ಅಂತಾದಲ್ಲಿ ನೋ ರೆಕಾರ್ಡ್ಸ್ ಫೌಂಡ್ ಅಂತ ಹೇಳಿ ಒಂದು ಮೆಸೇಜ್ ಎನ್ನುವಂಥದ್ದು ಕಾಣಸಿಗುತ್ತೆ. ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಯಾವುದೇ ಅರ್ಹತೆಯನ್ನ ಹೊಂದಿರುವುದಿಲ್ಲ. ನಿಮ್ಮ ಮಾನದಂಡವನ್ನ ನ್ಯಾಡ್ ವೆಬ್ಸೈಟ್ ನಲ್ಲಿ ಪರಿಶೀಲನೆ ಮಾಡಿಕೊಂಡ ನಂತರ ನೀವು ಮತ್ತೊಮ್ಮೆ ಸೇವಾ ಸಿಂಧು ಪೋರ್ಟಲ್ಗೆ ಬರಬೇಕಾಗತ್ತೆ. ಇಲ್ಲಿ ಈ ಕನ್ಸೆಂಟ್ ಪೇಜ್ ಏನಿದೆ, ಸೆಲ್ಫ್ ಡಿಕ್ಲರೇಷನ್ ಪೇಜ್ ಏನಿದೆ, ಇಲ್ಲಿ ಹೌದು ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಕಾಣಿಸ್ತಾ ಇರುವಂತಹ ಕ್ಯಾಪ್ಚಾವನ್ನ ಫಿಲ್ ಮಾಡಿ. ಆಗ ಅರ್ಜಿದಾರರ ವಿವರಗಳನ್ನ ಫಿಲ್ ಮಾಡಲಿಕ್ಕೆ ಒಂದಿಷ್ಟು ಪೇಜ್ಗಳು ಓಪನ್ ಆಗುತ್ತೆ. ಸ್ಕ್ರೋಲ್ ಡೌನ್ ಮಾಡಿ ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಈ KYC ಅನ್ನು ನೀವು ಮಾಡಬೇಕಾಗತ್ತೆ. ಈ KYC ಮಾಡ್ಲಿಕ್ಕೆ ಸಪರೇಟ್ ಆಗಿ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ
ಕೆಳಗಡೆ ಕನ್ಸೆಂಟ್ ಏನಿದೆ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೀವು OTP ಅಥವಾ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಎರಡು ಆಯ್ಕೆಯ ಮುಖಾಂತರ ಆಧಾರ್ ಅಥೆಂಟಿಕೇಶನ್ ಅನ್ನ ಮಾಡ್ಕೊಳ್ಬಹುದು. OTP ಮೆಥಡ್ ಅನ್ನುವಂಥದ್ದು ಈಸಿ ಮೆಥಡ್. ಇದನ್ನ ನೀವು ಆಯ್ಕೆ ಮಾಡಿದಾಗ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಅನ್ನ ನೀವು ಇಲ್ಲಿ ವೆರಿಫೈ ಮಾಡಿ. ವೆರಿಫಿಕೇಶನ್ ಕಂಪ್ಲೀಟ್ ಆದ ನಂತರ ಈ KYC ಪೇಜ್ ಅನ್ನುವಂಥದ್ದು ನಿಮ್ಮ ಸೇವಾ ಸಿಂಧು ಪೋರ್ಟಲ್ಗೆ ರೀಡೈರೆಕ್ಟ್ ಆಗುತ್ತೆ. ಆಧಾರ್ ಅಥೆಂಟಿಕೇಶನ್ ಕಂಪ್ಲೀಟ್ ಆಗಿ ಸೇವಾ ಸಿಂಧು ಪೋರ್ಟಲ್ಗೆ ಬಂದ ಮೇಲೆ ಇಲ್ಲಿ ಕೆಳಗಡೆ ಆಧಾರ್ ಡೀಟೇಲ್ಸ್ ಅಂತ ಏನಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿರುವಂತಹ ಫೋಟೋ, ನಿಮ್ಮ ಜೆಂಡರ್, ನಿಮ್ಮ ಜನ್ಮ ದಿನಾಂಕ, ನಿಮ್ಮ ಹೆಸರು, ಅದೇ ರೀತಿ ಅಡ್ರೆಸ್ ಅನ್ನುವಂಥದ್ದು ಡೈರೆಕ್ಟ್ ಆಗಿ ಫೆಚ್ ಆಗಿಬಿಡುತ್ತೆ. ಇದರ ಜೊತೆಗೆ ಇನ್ನು ಕೆಲವೊಂದು ಫೀಲ್ಡ್ಸ್ ಇದೆ ನೋಡಿ. ನಿಮ್ಮ ಕರೆಂಟ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಎರಡು ಸೇಮ್ ಇದೆಯಾ ಅಂತ. ಒಂದ್ ವೇಳೆ ಸೇಮ್ ಇದೆ ಅಂತ ಆಗದಲ್ಲಿ ಹೌದು ಅಂತ ಕ್ಲಿಕ್ ಮಾಡಿ. ಆಗ ಮೇಲಿರುವಂತಹ ಅಡ್ರೆಸ್ ಕೆಳಗಡೆ ಆಟೋಮೆಟಿಕಲಿ ಫೆಚ್ ಆಗಿಬಿಡುತ್ತೆ. ಇಲ್ಲ ಅಂತದಲ್ಲಿ ನೋ ಮೇಲೆ ಕ್ಲಿಕ್ ಮಾಡಿ ಹೊಸ ಅಡ್ರೆಸ್ ಅನ್ನ ಇಲ್ಲಿ ನಮೂದನೆ ಮಾಡಿ. ಕೆಳಗಡೆ ನಿಮ್ಮ ಡಿಸ್ಟ್ರಿಕ್ಟ್ ನೇಮ್ ಮತ್ತೆ ತಾಲೂಕು ನೇಮ್ ಅನ್ನ ನೀವು ಮೆನ್ಷನ್ ಮಾಡಬೇಕು. ಅಲ್ಲಿ ಡ್ರಾಪ್ ಡೌನ್ ಆಪ್ಷನ್ ಇದೆ, ಅದರ ಮುಖಾಂತರ ನಿಮ್ಮ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ತಾಲೂಕನ್ನ ಕೂಡ ಸೆಲೆಕ್ಟ್ ಮಾಡಿಕೊಂಡು ಸ್ಕ್ರಾಲ್ ಡೌನ್ ಮಾಡಿ. ಈಗ ನೀವು ಎಜುಕೇಶನಲ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕು. ಮೊದಲಿಗೆ ನಿಮ್ಮ ಕೋರ್ಸ್ ಅನ್ನ ಆಯ್ಕೆ ಮಾಡಿ, ಡಿಗ್ರಿನ ಅಥವಾ ಡಿಪ್ಲೊಮಾನ ಅಂತ. ಅದಾದ ನಂತರ UG ಅಥವಾ PG, ನೀವು ಅಂಡರ್ ಗ್ರಾಜುಯೇಷನ್ ಮುಗಿಸಿರೋದಾ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿರೋದಾ ಅಂತ ಡ್ರಾಪ್ ಡೌನ್ ಇಂದ ಸೆಲೆಕ್ಟ್ ಮಾಡಿ. ತದನಂತರ ನಿಮ್ಮ ಯೂನಿವರ್ಸಿಟಿ ಯಾವುದು ಅಥವಾ ಬೋರ್ಡ್ ಯಾವುದು ಅಂತ ಅಲ್ಲೂ ಕೂಡ ಡ್ರಾಪ್ ಡೌನ್ ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಅದರಿಂದ ನೀವು ನಿಮ್ಮ ಯೂನಿವರ್ಸಿಟಿ ಹೆಸರನ್ನ ನೀವು ಪಿಕ್ ಮಾಡಬೇಕು. ನಂತರ ನಿಮ್ಮ ಡಿಗ್ರಿಯ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಮಾರ್ಕ್ಸ್ ಕಾರ್ಡ್ ನಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನುವಂಥದ್ದು ಇರುತ್ತೆ. ಅದನ್ನ ನೀವಿಲ್ಲಿ ನಮೂದಿಸಿ ಎಂಟರ್ ಕೊಡಿ ಅಥವಾ ಯಾವ್ದಾದ್ರು ಒಂದು ಕಡೆ ಕ್ಲಿಕ್ ಮಾಡಿ. ಮಾರ್ಕ್ಸ್ ಕಾರ್ಡ್ ನಲ್ಲಿರುವಂತೆಯೇ ನಿಮ್ಮ ಹೆಸರು, ನಿಮ್ಮ ಕಾಲೇಜಿನ ಹೆಸರು, ಅದೇ ರೀತಿ ಫಲಿತಾಂಶದ ದಿನಾಂಕ ಅನ್ನುವಂಥದ್ದು ನೀವು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಮೆನ್ಷನ್ ಮಾಡಿದ ತಕ್ಷಣ ಆಟೋಮ್ಯಾಟಿಕಲಿ ಫೆಚ್ ಆಗ್ಬಿಡುತ್ತೆ. ಒಂದು ವೇಳೆ ನಿಮ್ಮ ಗ್ರಾಜುಯೇಷನ್ ಮುಗಿದು 6 ತಿಂಗಳು ಆಗಿಲ್ಲ ಅಂತ ಆದಲ್ಲಿ NAD ವೆಬ್ಸೈಟ್ ನಲ್ಲಿ ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ ಅನ್ನುವಂಥದ್ದು ಸಿಗೋದಿಲ್ಲ. ಆಗ ನೀವು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಎಂಟರ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಮೆಸೇಜ್ ಕಾಣಲಿಕ್ಕೆ ಸಿಗುತ್ತೆ. ಹೀಗೆ ಸಿಕ್ಕಾಗ ನೀವು ಸದ್ಯದ ಮಟ್ಟಿಗೆ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹತೆಯನ್ನ ಹೊಂದಿರುವುದಿಲ್ಲ. ಒನ್ಸ್ ನಿಮ್ಮ 6 ತಿಂಗಳು ಏನು ಕಂಪ್ಲೀಟ್ ಆಗುತ್ತೆ ಅದಾದ ನಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಈಗ ಗೃಹವಾಸಿ ಪರಿಶೀಲನೆಗಾಗಿ ನೀವು ಯಾವ್ದಾದ್ರು ಒಂದು ಡೀಟೇಲ್ಸ್ ಅನ್ನ ಇಲ್ಲಿ ಕೊಡಬೇಕಾಗತ್ತೆ. ಈ ಡ್ರಾಪ್ ಡೌನ್ ಅನ್ನ ಸೆಲೆಕ್ಟ್ ಮಾಡಿದಾಗ ನಿಮಗೆ ಡಿಗ್ರಿ, ಡಿಪ್ಲೊಮಾ, ರೇಷನ್ ಕಾರ್ಡ್, CET ನಂಬರ್ ಹೀಗೆ ಒಂದಿಷ್ಟು ಆಪ್ಷನ್ಸ್ ಗಳು ಸಿಗುತ್ತೆ. ನೀವು ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಕೊಳ್ಬೇಕು. ನಂತರ ಅಪ್ಲಿಕೆಂಟ್ ಕಮ್ಯುನಿಕೇಶನ್ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಫಿಲ್ ಮಾಡಬೇಕು. ನಿಮ್ಮ ಹತ್ತಿರದ ದೂರವಾಣಿ ಸಂಖ್ಯೆ ಅಥವಾ ನಿಮ್ಮ ಹತ್ರ ಮೊಬೈಲ್ ಫೋನ್ ಇದ್ರೆ ಮೊಬೈಲ್ ಫೋನ್ ನಂಬರ್, ಅದೇ ರೀತಿ ಇಮೇಲ್ ID ಅನ್ನ ಇಲ್ಲಿ ಎಂಟರ್ ಮಾಡಿ. ಕೆಳಗಡೆ ನಿಮ್ಮ ಜಾತಿಯ ಗುಂಪನ್ನ ಆಯ್ಕೆ ಮಾಡಬೇಕು. ನಿಮ್ಮ ಕ್ಯಾಸ್ಟ್ ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗಿರುತ್ತೆ ಅದನ್ನ ನೀವು ಕೊಟ್ಟಿರುವಂತಹ ಡ್ರಾಪ್ ಡೌನ್ ಇಂದ ಸೆಲೆಕ್ಟ್ ಮಾಡಿ. ನಂತರ ನಿಮಗೆ ಅಂಗವಿಕಲತೆ ಇದೆಯಾ ಅಂತ, ಇಲ್ಲವಾದಲ್ಲಿ ಇಲ್ಲ ಅಂತ ಸೆಲೆಕ್ಟ್ ಮಾಡಿ. ಹೌದು ಅಂತ ನೀವು ಸೆಲೆಕ್ಟ್ ಮಾಡಿದ್ದಲ್ಲಿ ನಿಮ್ಮ ಡಿಸೇಬಿಲಿಟಿ ಸರ್ಟಿಫಿಕೇಟ್ ನ ID ಅನ್ನ ನೀವು ಮೆನ್ಷನ್ ಮಾಡಬೇಕು. ಈ ಎಲ್ಲಾ ದಾಖಲೆಗಳನ್ನ ನೀವು ಫಿಲ್ ಮಾಡಿದ ನಂತರ ಕೆಳಗೆ ಕಾಣಿಸ್ತಾ ಇರುವಂತಹ ಕ್ಯಾಪ್ಚಾವನ್ನ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಅಕ್ನಾಲೆಜ್ಮೆಂಟ್ ಬರುತ್ತೆ. ಈ ಅರ್ಜಿಯ ಪ್ರತಿಯನ್ನ ನೀವು ಪ್ರಿಂಟ್ ಅಥವಾ PDF ರೂಪದಲ್ಲಿ ನಿಮ್ಮ ರೆಫರೆನ್ಸ್ ಗಾಗಿ ಇಟ್ಕೊಳ್ಳಬಹುದು. ಅದೇ ರೀತಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನ ನೀವು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಪರಿಶೀಲನೆ ಮಾಡಿಕೊಳ್ಳಬಹುದು. ಅಪ್ಲಿಕೇಶನ್ ನ ಸ್ಟೇಟಸ್ ಅನ್ನ ಚೆಕ್ ಮಾಡುವುದು ಹೇಗೆ ಅಂತ ನಾನೊಂದು ಸಪರೇಟ್ ವಿಡಿಯೋವನ್ನ ಮಾಡಿದ್ದೀನಿ. ಈ ವಿಡಿಯೋದ ಮುಖಾಂತರ ನೀವು ನಿಮ್ಮ ಅರ್ಜಿಯ ಸ್ಥಿತಿಯನ್ನ ನೀವು ಟ್ರ್ಯಾಕ್ ಮಾಡ್ತಾ ಇರಬಹುದು. ಇದಿಷ್ಟು ಮಾಹಿತಿ ಈ ವಿಡಿಯೋಕ್ಕೆ ಸೀಮಿತವಾಗಿತ್ತು. ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿ ಡೌಟ್ ಬಂದರೂ ಕೂಡ ಕಮೆಂಟ್ಸ್ ನ ಮೂಲಕ ತಿಳಿಸಿ. ನಾನು ಆ ಪ್ರಶ್ನೆಗೆ ಉತ್ತರಿಸುವಂತಹ ಪ್ರಯತ್ನವನ್ನ ಖಂಡಿತ ಮಾಡ್ತೇನೆ. ಈ ವಿಡಿಯೋನ ತಪ್ಪದೇ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡಿ. ಅವರಿಗೂ ಕೂಡ ಯುವನಿಧಿ ಯೋಜನೆಯ ಬಗ್ಗೆ ತಿಳಿಸಿ. ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್.